ಅಶೋಕ್ ರಾಮಚಂದ್ರ ನಾಯ್ಕ ಅಂತ. ನಾನು ಪಂಚಾಯತ್ ಸದಸ್ಯ ಆರ್ ಸಿ ಘಟ್ಟ ಪಂಚಾಯತ್ ಸಿದ್ದಾಪುರ ತಾಲೂಕಿಂದು. ನಂತರ ಇದು ಮೊನ್ನೆ ನಡೆದಂಥ ಈ ಇನ್ಸಿಡೆಂಟ್ ಏನಂದರೆ, ಲಕ್ಷ್ಮೀ ಸೂರಪ್ಪ ನಾಯ್ಕ ಇವರು ನಮ್ಮ ದೊಡ್ಡಮ್ಮ, ನಮ್ಮ ಇದೀನ ದೊಡ್ಡಮ್ಮ. ಅದಲ್ಲದೆ ಇವರು ಸಪ್ರೇಟ್ ನಮ್ಮ ಮೂಲ ಜಮೀನೊಂದು ವ್ಯಾಜ್ಯ ನಡೀತಾ ಇದೆ. ಅದು ಬಿಟ್ಟು ಅದು ಇನ್ನೂ ಕೋರ್ಟಿನ ವ್ಯಾಜ್ಯದಲ್ಲೇ ಇದೆ. ಅದಲ್ಲದೆ ನಮ್ಮ ಅತಿಕ್ರಮಣ ನಂಬರ್ 37 ಸರ್ವೆ ನಂಬರಲ್ಲಿ 3 ಗಂಟೆ GPS ಆಗೋದು ಗೌರ್ಮೆಂಟಿಂದ ನಮಗೆ ಮಾಡಿಕೊಟ್ಟಿದೆ, ಫಾರೆಸ್ಟ್ ಇಲಾಖೆಯಿಂದ. ನೀವು ಇಷ್ಟೇ ಬಳಸ್ಕೋಬೇಕು ಅಂತೇಳಿ ಲಕ್ಷ್ಮೀ ಸೂರಪ್ಪ ನಾಯ್ಕ ಇವ್ರದ್ದು. ಅವರು ಅಲ್ಲಿ ದಾರಿ ಬಂದು ಕೇಳ್ತಾರೆ, ಜಬರ್ದಸ್ತ್ ದಾರಿ ಕೇಳ್ದಂಗೆ ಮಾಡಿ ಅವರ ಬೇಲಿಯನ್ನು ಕಿತ್ತು ಕೇಳಬೇಕಾದ್ರೆ ಏನು ಮಾಡ್ತಾರೆ, ಇವರು ಹೋಗಿ ತಡೆಯುತ್ತೆ, ಯಾಕೆ ಕೇಳ್ತಾ ಇದ್ರಿ GPS ಜಾಗದಲ್ಲಿ ದಾರಿ ಹಾಕಬೇಕು ನಿಮಗೆ ಹಂಗೆ ಹಿಂಗೆ ಅಂತೇಳಿ ಅವರು ಅವಾಚ್ಯ ಶಬ್ದನ ಬೈದು ಅಲ್ಲೇ ಅವ್ರನ್ನ ಕೆಡಗಿದಾಗ ಇವರು ಓಡಿ ಬಂದು ಬರೋಷ್ಟರೊಳಗೆ ಅವಳಿಗೆ ಹೊಡ್ಕೊಂತ ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ಮನೆ ಅಂಗಳದಲ್ಲಿ ಬಂದು ತುಂಬ ಅವಳಿಗೆ ಸೀರೆನ ಎಳೆದು, ಬ್ಲೌಸ್ ಎಳೆದು, ಹರಿದು, ಗುದ್ದಿ, ಎದೆ ಮೇಲೆ ಗುದ್ದಿ, ನಂತರ ಅವಳು ತಟಸ್ಥಿತಿಯಲ್ಲಿ ನಾನು ಹೋಗಿರ್ತಾಳೆ. ಆ ಟೈಮಲ್ಲಿ ಬಂದು ನಾನು ಪಂಚಾಯತ್ ಮೀಟಿಂಗನ್ನು ಮುಗಿಸಿ ಅಲ್ಲಿ ನನಗೆ ವಿಷಯ ಹೇಳ್ತಾರೆ, ಹಿಂಗೆ ಗಲಾಟೆ ನಡೀತಿದೆ ಸ್ವಲ್ಪ ನೋಡಿ ಅಂತೇಳಿ. ನಾನು ಪಂಚಾಯತಿಂದ ಓಡಿ ಬಂದು ನೋಡೋಳಗೆ ಇಲ್ಲಿ ಬಾಗಿಲು ಇದರಲ್ಲಿ ಬಂದು ಬಿದ್ದಿದ್ಲು. ನಾನು ನೀರು ತಗೊಂಬಂದು ಕೊಟ್ಟ ನಂತರ ಅವ್ನ ಮಗನಿಗೆ ಫೋನ್ ಮಾಡಿದೆ, ಆರ್ಮೇಲೆ ಇದ್ದವನಿಗೆ ಹಿಂಗಾಗಿತ್ತು. ಅಷ್ಟರೊಳಗೆ ಮತ್ತೆ ರಿಟರ್ನ್ ಹೋಗಿ ಮತ್ತೆ ಅಲ್ಲಿಗೆ ಯಾಕೆ ಕಡಿತೈತೆ ಅಂತ ಸ್ವಲ್ಪ ಅವಳಿಗೆ ಇದು ಬಂದಿದೆ. ನಾನು ಬಂದಂಥ ಧೈರ್ಯ ಬಂದಿದೆ. ಮಕ್ಕಳು ಯಾರು, ಇವ್ರ ಮಗ ಒಬ್ಬನೇ ಏನು ಆರ್ಮೇಲೆ ಇರ್ತಾನೆ. ಅದಕ್ಕಾಗಿ ಅವ್ರೇನು ಮಾಡಿದ್ದಾರೆ, ಯಾರೂ ಇಲ್ಲ ಅಂತ ಕಾಲಿದ್ರೆ ಒಬ್ಬಳೇ ಇದ್ದ ಕಾಲದಲ್ಲಿ ಬಂದು ಈ ಟೈಪ್ ದೌರ್ಜನ್ಯ ಎಸೆದಿದ್ದಾರೆ. ಆದರೆ ಅವಳಿಗೆ ತುಂಬ ಎಂಜರ್ಡ್ ಆಗಿದೆ. ನಂತರ ನಾನು CPI ಸಾಹೇಬರಿಗೆ ಮತ್ತು 112 ಕಾಲ್ ಮಾಡಿದೆ. ಸರ್ ಅವಳ ಕಂಡೀಷನ್ ಇಲ್ಲ, ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ವಿ. ಅಲ್ಲೇ 112 ಇತ್ತು, ಎಲ್ಲ ಅವರು ತಗೊಂಡ್ರು ಇಮಿಡಿಯೇಟ್ಲಿ ಪೊಲೀಸರು. ಹಾಗೆ ಪೊಲೀಸರು ಈಗ FIR ಮಾಡಲಿಕ್ಕೆ ಇದು ಮಾಡಿದ್ದಾರೆ. FIR ಮಾಡಿದ ನಂತರ ಅವರು ಚಂದ ಕ್ರಮ ತಗೊಂಡಿದ್ದಾರೆ. FIR ಮಾಡಿ ಅವ್ರನ್ನ ಮುಂದಿನ ಕ್ರಮ ಪೊಲೀಸ್ ಇಲಾಖೆ ತಗೊತಾ ಇದೆ. ಅದಲ್ಲದೆ ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಡೀ ಊರಲ್ಲಿ ನನ್ನ ಮತ್ತು ನಮ್ಮ ದೊಡ್ಡಮ್ಮನ್ನ ಸರಿಯಾಗಿ ಅಲ್ಟ್ರಾಸಿಟಿ ಕೇಸ್ ಹಾಕ್ತೀನಿ, ಅದು ಹಾಕ್ತೀನಿ ಅಂತ ಇಲ್ಲಿ ಯಾಕೋ ಬಾಡಿಗೆ ಗುಂಡನ್ನು ಸಿರ್ಸಿಯಿಂದ ತಗೊಬಂದು ಇವರು ಯಾವಾಗಲೂ ಇದು ಹಿಂದಿನ ಕೇಸಲ್ಲಿ ಇದೆ ಆಲ್ರೆಡಿ, ಇವ್ರು ತಗೊಬರ್ತಾರೆ, ಹಂಗೆ ಮಾಡ್ತಾರೆ. ದುಡ್ಡಿದೆ ಅವ್ರ ಹತ್ರ. ಬೆಂಗಳೂರಿಂದ ಬಂದು ಇಲ್ಲಿ ಬಾಡಿಗೆ ಗುಂಡನ್ನು ತರಿಸ್ತಾರೆ. SC ತರಿಸ್ತೀವಿ, ಅಲ್ಟ್ರಾಸಿಟಿ ಹಾಕ್ತೀವಿ, ಹೆದರ್ಸ್ತಾರೆ ಹಳ್ಳಿಯರಿಗೆ ಬಂದು. ಯಾವಾಗಲೂ ಬರೋದು ಇವರು ಬೆಂಗಳೂರಿಗೆ ಬಂದಾಗ ಅವ್ರನ್ನ ಕರ್ಕೊಂಬರೋದು, ನಮ್ಗೆ ಹೆದರ್ಸೋದು, ಅಲ್ಟ್ರಾಸಿಟಿ ಟಿಕೆಟ್ ಹಾಕ್ತೀವಿ, ಅದು ಹಾಕ್ತೀವಿ ಅಂತೇಳಿ. ಇದನ್ನು ಇವತ್ತು ಅವರು ಪಬ್ಲಿಕಾಗಿ ಎಲ್ಲ ಕಡೆಯೂ ಇವರು ನನ್ನ ಮತ್ತು ನನ್ನ ದೊಡ್ಡಮ್ಮನ ವಾಟ್ಸಪ್ಪಲ್ಲಿ ಅವನು ಬಿಟ್ಟಿದ್ದಾನೆ, ಸಂತೋಷ್ ನಾಯ್ಕ ಅನ್ನೋನು. ಅಲ್ಟ್ರಾಸಿಟಿ ಕೇಸ್ ಆಗಿದೆ, ಹಂಗೆ ಹಾಕಿದೆ, ಇವರು ಕಸ್ಟಡಿಯಲ್ಲಿದ್ದಾರೆ, ಬ್ರೇಕಿಂಗ್ ನ್ಯೂಸ್ ಅಂತೇಳಿ. ಯಾವ ನ್ಯೂಸ್ ಅಂತ ಗೊತ್ತಿಲ್ಲ. ಇದಕ್ಕೆ ನನಗೆ ಮಾನಹಾನಿ ಆಗ್ತಿದೆ. ನನಗೆ ಯಾಕಂದ್ರೆ ಸಾರ್ವಜನಿಕ ಪೀಠದಲ್ಲಿ ಇರುವಂಥ ನಾನು ಸಾರ್ವಜನಿಕ ದುಡಿತಾ ಇದ್ದೀನಿ, ಅದರಲ್ಲಿ ನನಗೆ ಮಾನಭಂಗ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಸ್ವಲ್ಪ ಪೊಲೀಸ್ ಇಲಾಖೆಯಿಂದ ನನಗೆ ಇದು ಕೊಡಬೇಕು ಅಂತೇಳಿ